ಹೇಳೋದ ಸಲಹೆ, ಯಾವುದೇ ವೆಹಿಕಲ್ ಇರಲಿ ಅದನ್ನು ಸುಸ್ತಿಗೆ ಸಾಧ್ಯ ಮಾಡಿ ಸುಸ್ತಿದ್ದಲ್ಲಿ ಇಟ್ಬೋದು. ವೆಹಿಕಲ್ಗಳನ್ನು ಅದು ಟೈರ್ ಇರ್ಬೋದು, ಎಲ್ಲ ಭಾಗಗಳು ಸಾಧ್ಯವಾದಷ್ಟು ಸುಸ್ಥಿತಿಯಲ್ಲಿ ಇರ್ಬೋದು. ಅದೇ ನಿಮ್ಮನ್ನು ಕಾಪಾಡೋದು, ಜೊತೆ ಪ್ಯಾಸೆಂಜರು ಕಾಪಾಡೋದು. ಡಾಕ್ಯುಮೆಂಟ್ ಇರ್ಲಿಕ್ಕೆ ಇದಕ್ಕೆ ಬೆಲೆನೇ ಇಲ್ಲ. ಏನು, ಆ ವೆಹಿಕಲ್ ಬೆಲೆನೇ ಇಲ್ಲ. ಅರ್ಥ ಆಯ್ತಾ? 3 ಡಾಕ್ಯುಮೆಂಟ್, 4 ಡಾಕ್ಯುಮೆಂಟ್, ಒಂದು RC, FC ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್ ಮತ್ತು ನಿಮ್ಮ DL. ನಿಮ್ಮ DL ಯಾವುದನ್ನು ನಿಮ್ಮ ತಲೆಯಲ್ಲಿರಲಿ. ನೀವು LM ಇಟ್ಕೊಂಡು ಏನದು ಬ್ಯಾಡ್ ವೆಹಿಕಲ್ ಹೊಡೆಯೋದು, ಅದನ್ನು ಕಾರ್ ಇದೆ ಅಂತ ಟ್ರಕ್ ಹೊಡೆಯೋದು ಬೇಡ. ಹತ್ತಿ ಬೆಳೆಸಿ ಗೊಂಜಾಳ ಬೆಳೆ. ಹಂಗೆ ನಿಮ್ಮದು ಯಾವ ವೆಹಿಕಲ್ ಹೊಡಿತೀರೋ ಆ ವೆಹಿಕಲ್ ಅದು DL ಇರಬೇಕು, ಇಷ್ಟೇ. ಆಮೇಲೆ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿ. 3 ಸಜೆಸ್ಟ್. ಒಂದು, ನಿಮ್ಮ ವೆಹಿಕಲ್ ಸುತ್ತಿಯಲ್ಲಿಡಿ, ಡಾಕ್ಯುಮೆಂಟ್ಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ಟ್ರಾಫಿಕ್ ರೂಲ್ಸು ಎಂಡ್ಲೆಸ್. ನಾನು ಹೇಳಿದ್ನಲ್ಲ, ಅಲ್ಲಿಗೆ ಬರ್ತೇನೆ. ಅಪ್ಪನ ಬೋಧನೆ ಎಂಡ್ಲೆಸ್ ಇದೇನಾ? ನಾವು ಅಪ್ಪನೇ ಮನೆಯಲ್ಲಿ, ಅಪ್ಪನ ಬೋಧನೆ ಎಂಡ್ಲೆಸ್. ಈಗ ನಿಮ್ಮ ತಂದೆ ಅದರೇನ್ರಿ? ಇಲ್ಲ.